ದೇಶಾದ್ಯಂತ ಕರೋನಾ ರೂಪಾಂತರಿ ಆರ್ಭಟ ಹೆಚ್ಚಾಗ್ತಾ ಇರೋದನ್ನ ಗಮನಿಸ್ತಾ ಇದ್ವಿ. ಇದರ ಬೆನ್ನಿಗೆ ಈಗ ಕರುನಾಡಲ್ಲೂ ಕೂಡ ಕರೋನಾ ರೂಪಾಂತರಿ JN1 ಪತ್ತೆಯಾಗಿರೋದು ದೊಡ್ಡ ಮಟ್ಟದ ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಎಲ್ಲಾ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಂಡ್ರು ಕೂಡ ಸದ್ಯ ಕೋವಿಡ್ ನ ರೂಪಾಂತರಿ ತಳಿ ಕರ್ನಾಟಕದಲ್ಲೂ ಕೂಡ ಪತ್ತೆಯಾಗಿರೋದು ದೊಡ್ಡ ಮಟ್ಟದ ಆತಂಕಕ್ಕೆ ಕಾರಣ ಆಗ್ತಾ ಇರುವಂತದ್ದು. ಮತ್ತೊಂದು ಕಡೆ ಕೋವಿಡ್ ಪಾಸಿಟಿವಿಟಿ ರೇಟ್ ಕೂಡ ದಿನೇ ದಿನೇ ಹೆಚ್ಚಳ ಆಗ್ತಾ ಇದೆ. ಟೆಸ್ಟಿಂಗ್ ಪ್ರಮಾಣ ಕೂಡ ಹೆಚ್ಚಳ ಮಾಡಲಾಗ್ತಾ ಇದೆ. ಇದರ ಬೆನ್ನಿಗೆ ಈಗ JN1 ವೈರಸ್ ಕರುನಾಡಿಗೆ ಎಂಟ್ರಿ ಕೊಟ್ಟಿದೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 35 JN1 ಪ್ರಕರಣ ಪತ್ತೆಯಾಗಿದೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇರೋದು. JN1 ವೈರಸ್ಗೆ ರಾಜಧಾನಿ ಬೆಂಗಳೂರು ಹಾಟ್ಸ್ಪಾಟ್. ಬೆಂಗಳೂರಿನಲ್ಲಿ ಅತಿ ಹೆಚ್ಚು JN1 ಪ್ರಕರಣಗಳು ದಾಖಲಾಗಿದೆ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. IT ಸಿಟಿ ಬೆಂಗಳೂರಿನಲ್ಲೂ ಕೂಡ 20 JN1 ಪ್ರಕರಣಗಳು ಪತ್ತೆಯಾಗಿದೆ. ಈ ತನಕ 192 ಕೋವಿಡ್ ಸ್ಯಾಂಪಲ್ ಅನ್ನ ರವಾನೆ ಮಾಡಲಾಗಿತ್ತು. ಈ ಪೈಕಿ 60 ಜಿನೋಮ್ ಸೀಕ್ವೆನ್ಸ್ ಸ್ಯಾಂಪಲ್ ರಿಪೋರ್ಟ್ ಲಭ್ಯ ಆಗಿದೆ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. 60 ಸ್ಯಾಂಪಲ್ಗಳ ಪೈಕಿ 35 JN1 ವೈರಸ್ ಪತ್ತೆಯಾಗಿದೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇರೋದು. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. JN1 ವೈರಸ್ ಕಾಟ ಹೊಸ ವರ್ಷಕ್ಕೆ ಹೊಸ ರೂಲ್ಸ್ ಜಾರಿಯಾಗಬಹುದಾ ಅನ್ನೋದು ಸದ್ಯ ಇರುವಂತಹ ಪ್ರಶ್ನೆ. ಇಂದು ಸಂಪುಟ ಉಪ ಸಮಿತಿ ಕರೆದಿದೆ ರಾಜ್ಯ ಸರ್ಕಾರ. ಮಧ್ಯಾಹ್ನ 12 ಗಂಟೆಗೆ ಈ ಮೀಟಿಂಗ್ ಆಗುತ್ತೆ. ಸಮಿತಿಯ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಇವತ್ತಿನ ಸಭೆಯಲ್ಲಿ ಒಂದಷ್ಟು ರೂಲ್ಸ್ ತರುವ ಸಾಧ್ಯತೆ ಇದೆ. ಹೊಸ ವರ್ಷಕ್ಕೆ ಹೊಸ ನಿಯಮಗಳು ಜಾರಿ ಆಗಬಹುದಾ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಕಾರಣ ಕೋವಿಡ್ ನ ರೂಪಾಂತರಿ ತಳಿ ರಾಜ್ಯದಲ್ಲೂ ಕೂಡ ಪತ್ತೆಯಾಗಿರೋದ್ರಿಂದ ಅದು ಕೂಡ ಸದ್ಯ ಬೆಂಗಳೂರಿನಲ್ಲೂ ಕೂಡ JN1 ವೈರಸ್ ಪತ್ತೆಯಾಗಿರೋದು ದೊಡ್ಡ ಮಟ್ಟದ ಆತಂಕಕ್ಕೆ ಕಾರಣ ಆಗಿರುವಂತಹ ವಿಚಾರ. ಗುಂಡೂರಾವ್ ಅವರು ಇದ್ದಾರೆ, ಮಾತಾಡ್ಸ್ಕೊಂಡು ಹೋಗೋಣ. ಸರ್, ಇದೀಗ ಮೈಸೂರಿನ 8 ಜನಕ್ಕೆ JN.1 ಪಾಸಿಟಿವ್ ಪತ್ತೆ ಆಗಿದೆ. ಏನು ಹೇಳ್ತೀರಾ? ಈಗ ನಾವು ಏನು ಹಿಂದೆ ಕೋವಿಡ್ ಸ್ಯಾಂಪಲ್ಸನ್ನು ಕಳಿಸ್ಕೊಟ್ಟಿದ್ದೋ ಅದರಲ್ಲಿ ಈಗ ಸುಮಾರು 8 JN.1 ಅಂತ ಇದೆ. ಇನ್ನೂ ಬೇರೆ ಮಾಹಿತಿ ಎಲ್ಲ ಬರ್ತದೆ. ಈಗ JN.1 ವೇರಿಯಂಟು ಬರ್ತದೆ ಅಂತ ನಮಗೆಲ್ಲ ಗೊತ್ತೂ ಇತ್ತು. ಅದ್ರ ಬಗ್ಗೆನೇ ನಾವು ಮಾತಾಡ್ತಾ ಇರೋದು. ಹೊಸ ಕೋವಿಡಲ್ಲಿ ಹೆಚ್ಚು ಟ್ರಾನ್ಸ್ಮಿಷನ್ ಆಗ್ತಾ ಇರೋದು JN.1. ಬೇರೆ ಬೇರೆ ವಿದೇಶದಲ್ಲಿ, ಅಮೆರಿಕಾದಲ್ಲಿ ಎಲ್ಲ ಕಡೆ ಆಲ್ಮೋಸ್ಟ್ 50% ಕೋವಿಡ್ ವೈರಸಸ್ ಇರುವುದು JN.1. ದೇಶದಲ್ಲೂ ಕೂಡ ಗೋವಾ, ಡೆಲ್ಲಿ ಎಲ್ಲ ಕಡೆ JN.1 ವೇರಿಯಂಟ್ ಬಂದಿದೆ. ಸೊ ಅದರಿಂದ WHO ಏನು ಹೇಳಿದೆ ಅಂದರೆ JN.1 ಏನು ತುಂಬ ಅಪಾಯಕಾರಿ ಏನಲ್ಲ ಅಂತ ಹೇಳಿದ್ದಾರೆ. ಆದರೆ ಈ ಹೊಸ ಕೋವಿಡ್ ಪ್ರಕರಣಗಳು ಇದೇ ಹೆಚ್ಚು ಇರುತ್ತೆ ಅಂತ ಅವರು ಹೇಳಿದ್ದಾರೆ. ಸೊ ಅದಕ್ಕೆ ನಾವು ಜೀನೋಮ್ ಸೀಕ್ವೆನ್ಸಿಂಗ್ ಮಾಡ್ತಾ ಇರೋದ್ರಿಂದ ಈಗ ನಾವು ಯಾವುದೇ ಸ್ಯಾಂಪಲ್ಸ್ ಕಳಿಸ್ತಾ ಇದ್ವಿ ಅದರಿಂದ ಗೊತ್ತಾಗ್ತದೆ. ಸೊ ಈಗ ಹೇಗೋ ನಾಳೆ ನಮ್ಮದು ಕ್ಯಾಬಿನೆಟ್ ಸಬ್ ಕಮಿಟಿ ಮೀಟಿಂಗ್ ಇದೆ. ಸೊ ಮೀಟಿಂಗ್ನಲ್ಲಿ ಏನು ಮಾಡಬೇಕು ಅಂತ ಬೇರೆ ಟೆಕ್ನಿಕಲ್ ಕಮಿಟಿಯವರು ಕೂಡ ಡಿಸ್ಕಷನ್ ಮಾಡಿ ನಮ್ಮ ಸಲಹೆಗಳೆಲ್ಲ ಕೊಡ್ತಾರೆ ನಾಳೆ. ಸೊ ಅವ್ರದ್ದು ವರದಿ ಏನು ಮಾರ್ಗಸೂಚಿಗಳು ನಾವು ಕೂತ್ಕೊಂಡು ಚರ್ಚೆ ಮಾಡಿ ಮುಂದೆ ಏನು ಮಾಡಬೇಕು ನಾಳೆ ನಿಮಗೆ ಪ್ರತ್ಯೇಕವಾಗಿ ಡೀಟೇಲ್ಡ್ ಸ್ಟೇಟ್ಮೆಂಟ್ ಕೊಡ್ತೀವಿ. 8 ಜನದ ಟ್ರಾವೆಲ್ ಹಿಸ್ಟ್ರಿ ಏನಾದರೂ ಗೊತ್ತಾಯ್ತು ಸರ್? ಹೇಗೆ ಟ್ರಾನ್ಸ್ಮಿಟ್ ಟ್ರಾವೆಲ್ ಹಿಸ್ಟ್ರಿ ಇವಾಗ ನಾವು ಯಾಕಂತ ಹೇಳಿದ್ರೆ ಇದು ಭಾಳ ಹಿಂದೆನೇ ಆಗಿರ್ತದೆ. ಇದು ಆಲ್ಮೋಸ್ಟ್ ಒಂದು ವಾರದಿಂದನೇ ಬಂದಿರೋದು ಸ್ಯಾಂಪಲ್ಸ್ ಕಳಿಸಿರೋದು ಇವಾಗ ರಿಪೋರ್ಟ್ ಬಂದಿರ್ತದೆ. ಸೊ ಬಹುತೇಕ ನಮಗೆ ಎಷ್ಟು JN.1 ಇದೆ ಅಂತ ತಿಳ್ಕೊಳ್ಳೋದಕ್ಕೂ ಕೂಡ ಒಂದು ಇದು ನಾವು ಈ ಜಿನೋಮ್ ಸೀಕ್ವೆನ್ಸಿಂಗ್ ಮಾಡ್ತಾ ಇರೋದು. ಸೊ ಅದರಿಂದ ಎಷ್ಟು ಕೋವಿಡಲ್ಲಿ ಎಷ್ಟು JN.1 ಎಷ್ಟು ಬೇರೆ ಅಂತ ಚೆಕ್ ಮಾಡ್ಕೊಳ್ಳೋದು. JN.1ಇಂದನೇ ಇದುವರೆಗೂ WHO ಅಥವಾ ಕೇಂದ್ರ ಸರ್ಕಾರ ಇದು ಹಿಂದೆ ಆದಂಥ ಕೋವಿಡ್ ಬಂತಲ್ಲ ಡೆಲ್ಟಾ ಆ ಥರ ಇಲ್ಲ ಅಂತ ಅವರು ಹೇಳಿದ್ದಾರೆ. ಆದರೂ ನಾವು ಎಚ್ಚರಿಕೆಯಿಂದ ಇರಬೇಕು. ಎಚ್ಚರಿಕೆಯಿಂದ ಇರೋದಕ್ಕೆ ನಾವೆಲ್ಲ ಪ್ರತಿಯೊಂದು ಮಾಹಿತಿನ ನಾಳೆ ಸಂಗ್ರಹಣೆ ಮಾಡಿಕೊಂಡು ನಾಳೆ ಡೀಟೇಲ್ ರಿಪೋರ್ಟ್ ಬರ್ತದೆ. ಸೊ ಅದು ನೋಡಿಕೊಂಡು ಎಷ್ಟು ಕೇಸಸ್ ಒಟ್ಟಾಗಿದೆ ಅಂತ ತಿಳ್ಕೊಂಡು ನಾಳೆ ಮಧ್ಯಾಹ್ನ ಡೀಟೇಲಾಗಿ ತಿಳಿಸ್ತೀನಿ. ಹೊಸ ವರ್ಷಕ್ಕೆ ಏನಾದರೂ ಹೊಸ ಗೈಡ್ಲೈನ್ಸ್ ತರುವಂತಹ ಆಲೋಚನೆ ನಾಳೆ ಕ್ಯಾಬಿನೆಟ್ ಸಬ್ ಕಮಿಟಿ ಮೀಟಿಂಗ್ ಆಗಲಿ. ಆ ಥರ ಆಲೋಚನೆಗಳೆಲ್ಲೂ ಇಲ್ಲ, ಇಡೀ ದೇಶದಲ್ಲಿ ಎಲ್ಲೂ ಇಲ್ಲ, ಕೇರಳದಲ್ಲೂ ಕೂಡ ಆ ಥರ ಇಲ್ಲ. ಸೊ ಅದಕ್ಕೋಸ್ಕರ ನಾವು ಏನೇ ಮಾಡಿದ್ರೂ ಕೂಡ ತಾಂತ್ರಿಕ ಸಲಹಾ ಸಮಿತಿ ಮತ್ತು ಯಾರು ಎಕ್ಸ್ಪರ್ಟ್ಸ್ ಇದ್ದಾರೆ ಅವ್ರ ಸಲಹೆ ತೆಗೆದುಕೊಂಡು ಆಮೇಲೆ ಮಾಡಬೇಕಾಗ್ತದೆ. ಸೊ ಅದರಿಂದ ನಾವು ಈಗಲೇ ಅದರ ಬಗ್ಗೆ ಏನು ನಾವು ಮಾತಾಡೋಕ್ಕೆ ಹೋಗೋದಿಲ್ಲ. ಓಕೆ, ಥ್ಯಾಂಕ್ ಯು. ಇವಿಷ್ಟು ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರ ಮಾಹಿತಿ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕೇರಳದಲ್ಲಿ ಕಾಣಿಸಿಕೊಂಡಂತಹ ಕರೋನಾ ರೂಪಾಂತರಿ ವೈರಸ್ JN1 ಆತಂಕ ಕರ್ನಾಟಕಕ್ಕೂ ಕೂಡ ತಡ್ತಾ ಇದೆ. ದಿನೇ ದಿನೇ ಕರೋನಾ ಕೇಸ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಹೀಗಾಗಿ